ಇವತ್ತು ಆರೋಗ್ಯಕರವಾಗಿರುವಂತಹ ಒಂದು ತಿಂಡಿ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ಅಕ್ಕಿಯನ್ನು ಯೂಸ್ ಮಾಡಿ ನಾವು ಪಲಾವ್ ಮಾಡ್ತೀವಲ್ವ, ಇವತ್ತು ನಾನು ಅಕ್ಕಿಯನ್ನು ಯೂಸ್ ಮಾಡದೆ ಒಂದು ರುಚಿಕರವಾಗಿ ಪಲಾವ್ ಮಾಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಬೆಳಗಿನ ಗಡಿಬಿಡಿಗೆ, ಅದರಲ್ಲೂ ಬೆಳಗ್ಗೆ ಅನ್ನ ತಿನ್ನಲ್ಲ ಅನ್ನೋರಿಗೆ, ಲಂಚ್ ಬಾಕ್ಸ್ ತೊಗೊಂಡು ಹೋಗೋರಿಗೆ ಒಂದು ಒಳ್ಳೆ ರೆಸಿಪಿ ಇದು. ಗೋಧಿ ಕಡಿ ಅಥವಾ ಗೋಧಿ ನುಚ್ಚು ಅಥವಾ ಬ್ರೋಕನ್ ವೀಟ್ ಅಂತ ಏನು ಹೇಳ್ತೀವಿ, ಅದನ್ನು ಉಪಯೋಗಿಸಿ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ. 2 ಕಪ್ಪಿನಷ್ಟು ಗೋಧಿ ಕಡಿಯನ್ನು ತೊಗೊಂಡಿದ್ದೀನಿ. ಇದು ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಿಗುತ್ತೆ. ನಾವು ಪಾಯಸಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ಗೋಧಿ ಕಡಿ. ಮೊದಲಿಗೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಅರಳ್ಕೊಂಡು ಬರುತ್ತೆ, ಬಿಳಿ ಬಿಳಿ ಥರ ಆಗುತ್ತೆ, ಮತ್ತು ಅದರದ್ದು ಲೈಟಾಗಿ ಪರಿಮಳ ಸಹ ಬರುತ್ತೆ. ಅಲ್ಲಿ ತನಕ ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಎಷ್ಟೇ ತಿಂಡಿಗಳಿದ್ರೂ ಸಾಕಾಗೋದೇ ಇಲ್ಲ. ಬೆಳಗಿನ ಗಡಿಬಿಡಿಗೆ ದಿನಾ ದೋಸೆ, ದಿನಾ ಇಡ್ಲಿ ಮಾಡಿ ನಮಗೂ ಬೋರಾಗಿರುತ್ತಲ್ಲ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಆಯಿತಾ? ನೋಡಿ, ಬಿಳಿ ಬಿಳಿ ಆಗಿದೆ ಅಲ್ಲ, ಇಷ್ಟು ಹುರಿದ್ರೆ ಸಾಕು. ಈಗ ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ. ಇಲ್ಲಿ ನಾನು ಬೆಳ್ಳುಳ್ಳಿ ಉಪಯೋಗವನ್ನು ಮಾಡಿಲ್ಲ. ನೀವು ಬೇಕಿದ್ದರೆ ಬೆಳ್ಳುಳ್ಳಿಯನ್ನು ಹಾಕಿ ಮಸಾಲೆಯನ್ನು ಹರ್ಕೋಬೋದು. ಇಲ್ಲಿ ನನ್ನ ತರಕಾರಿಗಳ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮ್ಯಾಟೊ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಬೀನ್ಸು, ಹಸಿಬಟಾಣಿ, ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀವು ಈರುಳ್ಳಿ ಬೇಕಾದರೆ ಹಾಕ್ಬೋದು. ನಾನು ಈರುಳ್ಳಿ ಬಳಕೆಯನ್ನು ಸಹ ಇಲ್ಲಿ ಇವತ್ತು ಮಾಡಿಲ್ಲ. ಕುಕ್ಕರ್ಗೆ 1 ಚಮಚ ಎಣ್ಣೆ, 1 ಚಮಚ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಸೋಂಪು ಹಾಕಿದ್ದೇನೆ, ಒಂದು ಪಲಾವ್ ಎಲೆ ಹಾಕಿದ್ದೇನೆ, ಮತ್ತು ಚಕ್ಕೆ, ಲವಂಗ ಮತ್ತು ಸ್ಟಾರ್ ಅನನ್ಸ್ ಅಥವಾ ಹೂವು ಅಂತ ಏನು ಹೇಳ್ತಾರೆ, ಅದನ್ನು ಹಾಕಿಬಿಟ್ಟು ಒಳ್ಳೆ ಪರಿಮಳ ಬರೋ ತನಕ ಹುರಿಬೇಕು. ನಂತರ ಹೆಚ್ಚಿದಂತಹ ಟೊಮೆಟೊವನ್ನು ಹಾಕ್ಕೊಂಡು ಹುರಿತಾ ಇದ್ದೇನೆ. ನಂತರ ಎಲ್ಲ ತರಕಾರಿಗಳು ತಗೊಂಡಿದ್ದೀವಲ್ಲ, ನಿಮ್ಮ ಇಷ್ಟದ ಯಾವುದೇ ತರಕಾರಿಗಳನ್ನು ಇಲ್ಲಿ ಹಾಕ್ಕೋಬೋದು. ಹೂಕೋಸಿದ್ರೆ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ಯಾವುದೇ ಹಸಿ ಕಾಳುಗಳಿದ್ರೂ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ತೊಗೊಂಡಿದ್ದೆ. ಬಟಾಣಿ ತೊಗೊಂಡಿದ್ದೀನಿ, ಆದರೆ ಫ್ರೋಝನ್ ಆಗಿರೋದ್ರಿಂದ ಕಡೆಯಲ್ಲಿ ಹಾಕ್ಕೊಳ್ತೀನಿ. ಮಸಾಲೆಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋ ತನಕ ಹುರ್ಕೋಬೇಕಾಗತ್ತೆ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲ, ರುಚಿಯಾಗಿರಲ್ಲ ಅಂತ ಖಂಡಿತ ಅನ್ಕೋಬೇಡಿ, ತುಂಬಾ ಚೆನ್ನಾಗಿರುತ್ತೆ. 2 ಕಪ್ಪಿನಷ್ಟು ಗೋಧಿ ನುಚ್ಚಿಗೆ ನಾನಿಲ್ಲಿ 4 ಕಪ್ಪಿನಷ್ಟು ನೀರನ್ನು ಹಾಕಿದ್ದೀನಿ. 1ಕ್ಕೆ 2ರಷ್ಟು ನೀರು ಸಾಕಾಗುತ್ತೆ. ನಂತರ ಕಡೆಯಲ್ಲಿ ನಾನು ಫ್ರೋಝನ್ ಗ್ರೀನ್ ಪೀಸ್ ಏನು ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಟೈಮ್ನಲ್ಲಿ ಇದು ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನುವಾಗ ನಾವು ತೊಗೊಂಡಿರೋಂತಹ ಗೋಧಿ ಕಡಿ ಅಥವಾ ಗೋಧಿ ನುಚ್ಚನ್ನು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಕುದೀತಾ ಇದೆ. ಇದರಲ್ಲಿ ನಾವು ಕಿಚಡಿ ಮಾಡ್ಬೋದು, ಉಪ್ಪಿಟ್ಟು ಮಾಡ್ಬೋದು, ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು, ಎಲ್ಲ ತಿಂಡಿನೂ ಮಾಡ್ಬೋದು, ಪಲಾವ್ ಸಹ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಲಿಂಬೆಹಣ್ಣಿನ ರಸವನ್ನು ಸೇರಿಸಿಲ್ಲ. ಈ ಟೈಮ್ನಲ್ಲಿ ನಿಮಗೆ ಹುಳಿ ಬೇಕು ಅಂತಾದರೆ ಲಿಂಬೆಹಣ್ಣು ಹಾಕ್ಕೊಳ್ಳಿ. ನಾನು ಟೊಮೆಟೊ ಹಾಕಿದ್ದೇನೆ ಮತ್ತು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಹುಳಿ ಆಗ್ಬೋದು ಅಂತ ಹೇಳಿ ನಾನು ಹುಳಿಯನ್ನು ಹಾಕಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ತುಂಬ ಏನು ಬೇಯಿಸೋ ಅಗತ್ಯ ಇಲ್ಲ. ಮತ್ತು ಇದು ಮುದ್ದೆ ಆಗುತ್ತೇನೋ ಅನ್ನೋ ಭಯನೂ ಬೇಡ. ತುಂಬ ಉದುರುದ್ರಾಗಿ ಚೆನ್ನಾಗೇ ಬರುತ್ತೆ. ನೋಡಿ, ಪ್ರೆಷರ್ ಇಳಿದ ಮೇಲೆ ಓಪನ್ ಮಾಡಿದ್ದು ನೋಡ್ತಾ ಇದ್ದೇನೆ. ಘಮ್ ಅಂತ ಪುದೀನ, ಕೊತ್ತಂಬರಿ ಇದು ಪರಿಮಳ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ, ಆರೋಗ್ಯಕರವಾಗಿರುವಂತಹ ಗೋಧಿ ನುಚ್ಚಿನ ಪಲಾವ್ ಅಥವಾ ಗೋಧಿ ಕಡಿ ಪಲಾವ್ ತಯಾರಾಗುತ್ತೆ. ಒಂದು ಹೊಸ ತಿಂಡಿ ಇದು. ಬೆಳಗಿನ ಗಡಿಬಿಡಿಗೆ ತುಂಬ ಬೇಗ ಆಗುತ್ತೆ, ಅಷ್ಟೇ ಆರೋಗ್ಯಕರ ಸಹ. ನೀವು ಖಂಡಿತ ಟ್ರೈ ಮಾಡಿ ನೋಡ್ತೀರಲ್ಲ. ಹಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಬಿಸಿ ಬಿಸಿ ಗೋಧಿ ಕಡಿ ಪಲಾವನ್ನು ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಸಹ ತಿನ್ಬೋದು, ಅಥವಾ ನಿಮಗೆ ಮೊಸರು ಇಷ್ಟ ಆಗುತ್ತೆ ಅಂತಂದರೆ ಮೊಸರಿನೊಟ್ಟಿಗೆ ಸರ್ವ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ